ಸ್ಟಾರ್ಟಿಂಗಿಗೆ ರಿಸಲ್ಟ್ಸ್ ನೋಡಿದ ತಕ್ಷಣ ಒಂಚೂರು ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕಂದರೆ ಮ್ಯಾಥ್ಸ್, ಇಂಗ್ಲೀಷ್ ಈ ಸಬ್ಜೆಕ್ಟ್ಸ್ನಲ್ಲಿ ನಾನು ಭಾಳ ಕಾನ್ಫಿಡೆಂಟ್ ಇದ್ದೆ. ಆದರೂ ಇದರಲ್ಲಿ ಹೋಗಿದೆ ಅಲ್ಲ. ಆಮೇಲೆ ಅಂದ್ಕೊಂಡೆ ರಿವ್ಯಾಲ್ಯೂಯೇಷನ್ ಹಾಕೋಣ. ಸೊ ಹಾಕಿದ ಮೇಲೆ ರಿಸಲ್ಟ್ಸ್ ಬಂತು 624. ಸೊ ಈಗ ಖುಷಿ ಭಾಳ ಆಗ್ತಾ ಇದೆ. ಇಂಗ್ಲೀಷ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಆದರೆ ಅದು ಬಂದಿಲ್ಲ. ಮುಂದೆ ಪ್ರೊಸೀಜರ್ ಏನು ನೋಡಬೇಕು. ಆ 1 ಮಾರ್ಕಿಗೆ ಫೈಟ್ ಮಾಡ್ತೀನಿ ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ನನ್ನ ಪೇರೆಂಟ್ಸ್ ಎಸ್ಪೆಷಲಿ, ನನ್ನ ಫಾದರ್ ಲೈಕ್ ಮಾಡೆಲ್ಸ್ ಮಾಡಿಕೊಡ್ತಿದ್ರು, ನನಗೆ ಏನು ತಿಳಿಲಿದ್ರು. ನನ್ನ ಅಕ್ಕ ದಿನ ಲೈಕ್ ಸಮ್ಸ್ ಹಾಕಿಕೊಡ್ತಿದ್ಲು. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದಾಳೆ ನಾನು ಕೂಡ. ಸೊ ಅವ್ಳು ಭಾಳ ಕಾಂಟ್ರಿಬ್ಯೂಷನ್ ಇದೆ. ನಮ್ಮ ಸ್ಕೂಲ್ನಲ್ಲೂ ಟೀಚರ್ಸ್ ಎಲ್ಲ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಏನು ಡೌಟ್ ಇದ್ದರೂ ಲೈಕ್ ಪ್ರಾಕ್ಟೀಸ್ ತೊಗೋತಾಯಿದ್ರು. ಯಾವಾಗೂ ಹೀಗೆ ಮಾಡ್ತಾ ಇರಲಿಲ್ಲ, ಬರೀ ಓದೋದು, ಎದರಲ್ಲೂ ಭಾಗವಹಿಸಬೇಡಿ ಹೀಗೇನೂ ಇರ್ತಿರ್ಲಿಲ್ಲ. ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಮ್ಮ ಸಿಸ್ಟರು ಲೈಕ್ ದೇರ್ ಹಸ್ ಬಿನ್ ಟೈಮ್ಸ್ ವೇರ್ ನಾನು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಅಲ್ಲಿ ನೆಕ್ಸ್ಟ್ ಡೇ ಪ್ರಿಲಿಮ್ಸ್ ಬರೆಯೋಕ್ಕೆ ಹೋಗಿದ್ದೀನಿ. ಸೊ ಹಾಗೂ ಆಗಿದೆ.